ಎಲ್ಲರಿಗೂ ನಮಸ್ಕಾರ. ನೀವು ಜೀವನದಲ್ಲಿ ಎಷ್ಟೋ ಯಶಸ್ವಿ ಜನರ ಕಥೆಗಳನ್ನು ಕೇಳಿದ್ದೀರಿ. ಆದರೆ ಅವರ ಯಶಸ್ಸಿನ ನಿಜವಾದ ರಹಸ್ಯವೇನು ಎಂದು ಯೋಚಿಸಿದ್ದೀರಾ? ಅದು ಅವರು ಯೋಚಿಸುವ ರೀತಿ ಮತ್ತು ಅವರು ಪಾಲಿಸುವ ಹವ್ಯಾಸಗಳು. ಇಂದಿನ ಈ ವಿಡಿಯೋದಲ್ಲಿ ಯಶಸ್ವಿ ಜನರು ಸಾಮಾನ್ಯ ಜನರಿಗಿಂತ ವಿಭಿನ್ನವಾಗಿ ಯೋಚಿಸುವ ಪ್ರಮುಖ ಅಂಶಗಳನ್ನು ನೋಡೋಣ. ಲಾಂಗ್ ಟರ್ಮ್ ವರ್ಸಸ್ ಶಾರ್ಟ್ ಟರ್ಮ್ ಥಿಂಕಿಂಗ್. ಸಾಮಾನ್ಯ ಜನರು ಹೆಚ್ಚಾಗಿ ಇಂದಿನ ಬಗ್ಗೆ, ಮುಂದಿನ ವಾರದ ಬಗ್ಗೆ ಯೋಚಿಸುತ್ತಾರೆ. ಇಮಿಡಿಯೇಟ್ ಗ್ರಾಟಿಫಿಕೇಶನ್, ತಕ್ಷಣದ ಲಾಭ ಅಥವಾ ಖುಷಿಗೆ ಪ್ರಾಮುಖ್ಯತೆ ನೀಡುತ್ತಾರೆ. ಆದರೆ ಯಶಸ್ವಿ ಜನರು ಮುಂದಿನ 5, 10 ಅಥವಾ 20 ವರ್ಷಗಳ ಬಗ್ಗೆ ಯೋಚಿಸುತ್ತಾರೆ. ದೊಡ್ಡ ಗುರಿಗಳನ್ನು ಇಟ್ಟುಕೊಂಡು ಆ ಗುರಿ ಸಾಧಿಸಲು ಬೇಕಾದ ಸಣ್ಣ ಹಂತಗಳನ್ನು ಇಂದೇ ತೆಗೆದುಕೊಳ್ಳುತ್ತಾರೆ. ಹೆಚ್ಚಾಗಿ ತಾಳ್ಮೆ ಹೊಂದಿರುತ್ತಾರೆ. ಉದಾಹರಣೆಗೆ, ಊಹಿಸಿಕೊಳ್ಳಿ, ಒಬ್ಬ ವ್ಯಕ್ತಿಯ ಬಳಿ 50,000 ಇದೆ ಎಂದು. ಅವನು ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಬಹುಶಃ ಹೊಸ ಮೊಬೈಲ್ ಫೋನ್, ದುಬಾರಿ ಬಟ್ಟೆಗಳು ಅಥವಾ ಪಾರ್ಟಿ ಮಾಡಲು ಖರ್ಚು ಮಾಡುತ್ತಾನೆ. ಅವನಿಗೆ ತಕ್ಷಣದ ಖುಷಿ ಮುಖ್ಯವಾಗಿರುತ್ತದೆ. ಆದರೆ ಒಬ್ಬ ಯಶಸ್ವಿ ವ್ಯಕ್ತಿ ಆ ಹಣವನ್ನು ಹೊಸ ಕೋರ್ಸ್ ಕಲಿಯಲು, ಉದಾಹರಣೆಗೆ ಡಿಜಿಟಲ್ ಮಾರ್ಕೆಟಿಂಗ್, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಅಥವಾ ಸಣ್ಣ ವ್ಯಾಪಾರ ಶುರು ಮಾಡಲು ಬಳಸುತ್ತಾರೆ. ಈ ಹೂಡಿಕೆ ಮುಂದಿನ 5 ವರ್ಷಗಳಲ್ಲಿ ದೊಡ್ಡ ಲಾಭ ತರಬಹುದು ಎಂಬ ದೂರದೃಷ್ಟಿ ಅವರಿಗಿರುತ್ತದೆ. ಫೇಲ್ಯೂರ್ ಆಸ್ ಲರ್ನಿಂಗ್ ವರ್ಸಸ್ ಫೇಲ್ಯೂರ್ ಆಸ್ ಆನ್ ಎಂಡ್. ಸಾಮಾನ್ಯ ಜನರು ಸೋಲನ್ನು ಕಂಡ ತಕ್ಷಣ ನಿರಾಶರಾಗುತ್ತಾರೆ, ಪ್ರಯತ್ನಿಸುವುದನ್ನು ನಿಲ್ಲಿಸುತ್ತಾರೆ ಮತ್ತು ಸೋಲಿಗೆ ಬೇರೆಯವರನ್ನು ಅಥವಾ ಪರಿಸ್ಥಿತಿಯನ್ನು ದೂಷಿಸುತ್ತಾರೆ. ಆದರೆ ಯಶಸ್ವಿ ವ್ಯಕ್ತಿಗಳು ಸೋಲನ್ನು ಒಂದು ಪಾಠವೆಂದು ಪರಿಗಣಿಸುತ್ತಾರೆ. ನಾನು ಎಲ್ಲಿ ತಪ್ಪು ಮಾಡಿದೆ, ಮುಂದೇನು ಕಲಿಯಬಹುದು ಎಂದು ಯೋಚಿಸುತ್ತಾರೆ. ಸೋಲು ಯಶಸ್ಸಿನ ಮೆಟ್ಟಿಲು ಎಂದು ನಂಬುತ್ತಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಶುರು ಮಾಡಿದ ಮೊದಲ ವ್ಯಾಪಾರ ವಿಫಲವಾಯಿತು ಎಂದಾದರೆ ಅವನು ಸಾಮಾನ್ಯ ವ್ಯಕ್ತಿಯಾಗಿದ್ದರೆ, ನನ್ನ ಕೈಯಲ್ಲಿ ವ್ಯಾಪಾರ ಮಾಡುವುದಕ್ಕೆ ಆಗುವುದಿಲ್ಲ, ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಹತಾಶನಾಗಿ ಮತ್ತೆ ಪ್ರಯತ್ನಿಸುವುದನ್ನೇ ಬಿಟ್ಟು ಬಿಡುತ್ತಾನೆ. ಅದೇ ಯಶಸ್ವಿ ವ್ಯಕ್ತಿ ವಿಫಲವಾದ ವ್ಯಾಪಾರವನ್ನು ವಿಮರ್ಶೆ ಮಾಡುತ್ತಾನೆ. ಮಾರ್ಕೆಟಿಂಗ್ನಲ್ಲಿ ತಪ್ಪು ಮಾಡಿದೆ, ಬಜೆಟ್ ನಿರ್ವಹಣೆ ಸರಿಯಾಗಿರಲಿಲ್ಲ ಎಂದು ತಪ್ಪುಗಳನ್ನು ಗುರುತಿಸುತ್ತಾನೆ. ಈ ಪಾಠಗಳನ್ನು ಕಲಿತು ಇನ್ನಷ್ಟು ಬಲವಾಗಿ ಮತ್ತೆ ಹೊಸ ಪ್ರಯತ್ನ ಶುರು ಮಾಡುತ್ತಾನೆ. ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಬಾರಿ ಸೋತ ನಂತರವೇ ಬಲ್ಬ್ ಕಂಡುಹಿಡಿದರು. ರೆಸ್ಪಾನ್ಸಿಬಿಲಿಟಿ ವರ್ಸಸ್ ಬ್ಲೇಮ್. ಸಾಮಾನ್ಯ ಜನರು ತಮ್ಮ ಜೀವನದಲ್ಲಿ ನಡೆಯುವ ಕೆಟ್ಟ ಘಟನೆಗಳಿಗೆ ಅದೃಷ್ಟ, ಸರ್ಕಾರ ಅಥವಾ ಇತರರನ್ನು ದೂಷಿಸುತ್ತಾರೆ. ತಮ್ಮ ಪರಿಸ್ಥಿತಿಗೆ ತಾವು ಜವಾಬ್ದಾರರಲ್ಲ ಎಂದು ಭಾವಿಸುತ್ತಾರೆ. ಆದರೆ ಯಶಸ್ವಿ ಜನರು ತಮ್ಮ ಜೀವನ, ಆಯ್ಕೆಗಳು ಮತ್ತು ಫಲಿತಾಂಶಗಳಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ತಾವೇ ಹೊರುತ್ತಾರೆ. ತಮ್ಮ ನಿಯಂತ್ರಣದಲ್ಲಿರುವ ವಿಷಯಗಳ ಮೇಲೆ ಮಾತ್ರ ಗಮನ ಹರಿಸುತ್ತಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗದೇ ಹೋದರೆ ಅವನು ಸಾಮಾನ್ಯ ವ್ಯಕ್ತಿಯಾಗಿದ್ದರೆ, ನನ್ನ ಬಾಸ್ ಸರಿಯಿಲ್ಲ, ನನಗಿಂತ ಕಮ್ಮಿ ಕೆಲಸ ಮಾಡುವವರಿಗೆ ಪ್ರಮೋಷನ್ ನೀಡುತ್ತಾರೆ, ಕಂಪನಿಯಲ್ಲಿ ಪಾಲಿಟಿಕ್ಸ್ ಮಾಡುತ್ತಾರೆ ಎಂದು ಬೇರೆಯವರನ್ನು ದೂಷಿಸುತ್ತಾರೆ. ಆದರೆ ಯಶಸ್ವಿ ವ್ಯಕ್ತಿಗಳು, ನನಗೆ ಪ್ರಮೋಷನ್ ಸಿಗದೇ ಇರುವುದಕ್ಕೆ ಕಾರಣವೇನು, ಬಹುಶಃ ನನ್ನ ಸ್ಕಿಲ್ಸ್ ಇನ್ನಷ್ಟು ಇಂಪ್ರೂವ್ ಆಗಬೇಕು ಎಂದು ತಮ್ಮ ಜವಾಬ್ದಾರಿ ಅರಿತುಕೊಳ್ಳುತ್ತಾರೆ. ಆಕ್ಷನ್ ಓರಿಯೆಂಟೇಷನ್ ವರ್ಸಸ್ ಪ್ರೊಕ್ರಾಸ್ಟಿನೇಷನ್. ಸಾಮಾನ್ಯ ಜನರು ಹೆಚ್ಚಾಗಿ ಹೊಸ ಕೆಲಸಗಳನ್ನು ಶುರು ಮಾಡಲು ಪರ್ಫೆಕ್ಟ್ ಟೈಮ್ಗಾಗಿ ಕಾಯುತ್ತಾರೆ. ಇದು ಅವಕಾಶಗಳನ್ನು ಕಳೆದುಕೊಳ್ಳಲು ಮತ್ತು ಮುಂದೂಡಲು ಕಾರಣವಾಗುತ್ತದೆ. ಆದರೆ ಯಶಸ್ವಿ ವ್ಯಕ್ತಿಗಳು ಪರ್ಫೆಕ್ಟ್ ಟೈಮ್ ಅಥವಾ ಪರಿಪೂರ್ಣ ಕ್ಷಣಕ್ಕಾಗಿ ಕಾಯದೆ, ಕ್ಯಾಲ್ಕುಲೇಟೆಡ್ ರಿಸ್ಕ್ ತೆಗೆದುಕೊಂಡು ತಮ್ಮಲ್ಲಿರುವ ಸಾಮರ್ಥ್ಯ ಬಳಸಿಕೊಂಡು ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಕಂಟಿನ್ಯೂಸ್ ಲರ್ನಿಂಗ್ ವರ್ಸಸ್ ಸ್ಟ್ಯಾಗ್ನೇಷನ್. ಸಾಮಾನ್ಯ ಜನರು ಕಲಿಯುವುದು ಎಂದರೆ ಶಾಲೆ ಅಥವಾ ಕಾಲೇಜು ಮುಗಿಸುವುದು ಎಂದುಕೊಳ್ಳುತ್ತಾರೆ. ಪದವಿ ಮುಗಿಸಿದ ನಂತರ ಪುಸ್ತಕಗಳ ಕಡೆ ತಿರುಗಿಯೂ ನೋಡುವುದಿಲ್ಲ. ಆದರೆ ಯಶಸ್ವಿ ವ್ಯಕ್ತಿಗಳು ಪ್ರತಿದಿನ, ಪ್ರತಿ ವಾರ ಹೊಸ ವಿಷಯ ಕಲಿಯಲು ಸೆಲ್ಫ್ ಹೆಲ್ಪ್ ಬುಕ್ಸ್ಗಳನ್ನು ಓದುತ್ತಾರೆ. ಉದಾಹರಣೆಗೆ, ವಾರೆನ್ ಬಫೆಟ್ ತಮ್ಮ ಹೆಚ್ಚಿನ ಸಮಯವನ್ನು ಓದುವುದಕ್ಕೂ ಮತ್ತು ಕಲಿಯುವುದಕ್ಕೂ ಮೀಸಲಿಡುತ್ತಾರೆ. ಇದು ಅವರ ಜ್ಞಾನ
ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ಮೇಲಿನ ಯಾವ ಗುಣಗಳು ನಿಮ್ಮಲ್ಲಿವೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ವಿಡಿಯೋದೊಂದಿಗೆ. ನಮಸ್ಕಾರ.